ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ನೀಡ್ತಾ ಇದೆ. ನಮ್ಮ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿರೋದು. ಮೆಟ್ರೋ ಪ್ರಯಾಣ ದರ ಯಥಾಸ್ಥಿತಿ ಮುಂದುವರಿಕೆಗೆ ತೀರ್ಮಾನಿಸಲಾಗಿದೆ. ಮೆಟ್ರೋ ದರ ಏರಿಕೆ ನಿರ್ಧಾರವನ್ನ ಕೈಬಿಟ್ಟಿರುವಂತದ್ದು ಬಿಎಂಆರ್ಸಿಎಲ್. ಕೇಂದ್ರದ ಸೂಚನೆಯ ಬೆನ್ನಲ್ಲೇ ದರ ಏರಿಕೆಗೆ ಬ್ರೇಕ್. ಇಂದಿನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆಗಿಲ್ಲ, ಎಷ್ಟಿತ್ತೋ ಅಷ್ಟೇ ಇರುತ್ತೆ. ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಜಾಸ್ತಿ ಮಾಡೋದು ಬೇಡ ಅಂತ ತೀರ್ಮಾನಿಸಲಾಗಿದೆ. ಕಾರಣ ಕೇಂದ್ರದಿಂದ ಮೇಲ್ ಬಂದಿದೆ, ಸದ್ಯಕ್ಕೆ ನೀವು ಜಾಸ್ತಿ ಮಾಡಬೇಡಿ, ಹೋಲ್ಡ್ನಲ್ಲಿ ಇಟ್ಟಿರಿ ಅಂತ. ಹಾಗಾಗಿ ಇದೊಂದು ತಾತ್ಕಾಲಿಕ ಬ್ರೇಕು. ಬಿಎಂಆರ್ಸಿಎಲ್ ಎಂಡಿಗೆ ಕೇಂದ್ರ ಸರ್ಕಾರದಿಂದ ಇಮೇಲ್ ಬಂದಿರೋದು. ದರ ಏರಿಕೆಯನ್ನ ಮಾಡದಂತೆ ಕೇಂದ್ರ ಸರ್ಕಾರದಿಂದ ಸೂಚನೆ ನೀಡಲಾಗಿದೆ. ಕೇಂದ್ರ ಸೂಚನೆಯ ಬೆನ್ನಲ್ಲೇ ದರ ಏರಿಕೆಯನ್ನ ಕೈಬಿಟ್ಟಿರುವಂತದ್ದು ಬಿಎಂಆರ್ಸಿಎಲ್. ಇಂದಿನಿಂದ ದರ ಏರಿಸೋದಕ್ಕೆ ಮುಂದಾಗಿತ್ತು ಬಿಎಂಆರ್ಸಿಎಲ್. ನಿನ್ನೆ ಮಧ್ಯಾಹ್ನದವರೆಗೂ ಜಾಸ್ತಿ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಿದ್ದು ಬಿಎಂಆರ್ಸಿಎಲ್. ನಾವೇನು ಅನ್ಕೊಂಡಿದೀವಿ, ಒಂದು 5% ಜಾಸ್ತಿ ಮಾಡಬೇಕು ಅಂತ, ಅದನ್ನ ಮಾಡ್ತೀವಿ. ನಮಗೆ ಯಾವ ಕಡೆಯಿಂದನೂ ಮಾಡಬೇಡಿ, ಸದ್ಯಕ್ಕೆ ಹೋಲ್ಡ್ನಲ್ಲಿ ಇಟ್ಟಿರಿ, ಈ ಥರದ್ದು ಯಾವುದೇ ಸೂಚನೆಗಳು ಬಂದಿಲ್ಲ ಜಾಸ್ತಿ ಮಾಡ್ತೀವಿ ಅಂತ. ಅದಾದ ನಂತರ ಸಂಜೆ ಅಷ್ಟೊತ್ತಿಗೆ ಮಾಧ್ಯಮ ಪ್ರಕಟಣೆಯನ್ನು ಮಾಡಿದ್ರು. ಇಲ್ಲ, ಯಥಾಸ್ಥಿತಿಗೆ ಏನಿದೆ, ಈಗೇನು ರೇಟ್ ಇದೆಯೋ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. 5% ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ವಲ್ಲ, ಅದನ್ನು ಜಾಸ್ತಿ ಮಾಡಲ್ಲ ಅಂತ ಸದ್ಯದ ಮಟ್ಟಿಗೆ ಹೋಲ್ಡ್ನಲ್ಲಿ ಇಡೋದಕ್ಕೆ ತೀರ್ಮಾನಿಸಲಾಗಿದೆ. ಒಟ್ಟಿನಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಜಾಸ್ತಿ ಮಾಡ್ತಾರಾ ಅಥವಾ ಹಾಗೆ ಮುಂದುವರಿಯತ್ತಾ, ಏನಾಗತ್ತೆ ಅಂತ. ಇದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಈ ಹಕಜಗಾಟ ಬೇರೆ ಆಗ್ತಿತ್ತು. ಅವ್ರು ಜಾಸ್ತಿ ಮಾಡಿದ್ದು, ಇವ್ರು ಜಾಸ್ತಿ ಮಾಡಿದ್ದು ಅಂತ. ಇದೆಲ್ಲದರ ನಡುವೆ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ರು. ಎಷ್ಟು ಸಲ ಅಂತ ಜಾಸ್ತಿ ಮಾಡ್ತೀರಾ, ಎಲ್ಲದರ ರೇಟು ಜಾಸ್ತಿ ಆಗ್ತಾ ಇದೆ, ಜೀವನ ನಡೆಸೋದು ತೀರಾ ಕಷ್ಟ ಆಗ್ತಾ ಇದೆ ಅಂತ. ನಿಮಗೆ ಸಾಮಾನ್ಯವಾಗಿ ನೋಡಿ, ಓಡಾಡ್ತಾರೆ ಮೆಟ್ರೋ ಅಥವಾ ಬಸ್ನಲ್ಲಿ ಅಂತಂದರೆ, ಇವಾಗೆಲ್ಲ ಒಂದು 40,000 to 50,000 ಸಂಬಳ ಅಂತಂದರೆ ಅದರಲ್ಲಿ ಜೀವನ ಮಾಡೋದೇ ಕಷ್ಟ. ರೇಷನ್ನು, ಬಾಡಿಗೆ, ಟ್ರಾವೆಲ್ ಎಕ್ಸ್ಪೆನ್ಸು, ಇನ್ನೊಂದು ಮತ್ತೊಂದು, ಮಣ್ಣು ಮಸಿ ಅಂತ ಹೇಳಿ ಉಳ್ಕೊಳ್ಳೋದು ಎಷ್ಟು. ಇದರಲ್ಲಿ ಮಕ್ಕಳಿಗೆ ಎಜುಕೇಷನು, ಇನ್ನೊಂದು ಮತ್ತೊಂದು. ಅದ್ರ ಮಧ್ಯದಲ್ಲಿ ನೀವು ಜಾಸ್ತಿ ರೇಟ್ ಮಾಡ್ತಾನೇ ಹೋಗ್ತಾ ಇದ್ರೆ ಕಷ್ಟ ಆಗತ್ತೆ, ತೀವ್ರ ಕಷ್ಟ ಆಗತ್ತೆ ಅಂತ. ಹಾಗಿದ್ರೆ ಜನಸಾಮಾನ್ಯರು ಮೆಟ್ರೋದಲ್ಲಿ ಓಡಾಡಂಗೆ ಇಲ್ವಾ? ಜಾಸ್ತಿ ದುಡ್ಡಿರೋರು ಮಾತ್ರ ಮೆಟ್ರೋದಲ್ಲಿ ಓಡಾಡಬೇಕಾ? ಈ ಥರದೊಂದು ಪ್ರಶ್ನೆ ಕೂಡ ಎದುರಾಗಿತ್ತು. ಇದೆಲ್ಲದರ ನಡುವೆ ಒಂದಷ್ಟು ಚರ್ಚೆಗಳಾಗಿ ಕೊನೆಗೆ ಈಗ ತಾತ್ಕಾಲಿಕ ಬ್ರೇಕ್ ಬೀಳ್ತಾ ಇದೆ. ಸದ್ಯಕ್ಕೆ ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ದಾರೆ. ಜಾಸ್ತಿ ಮಾಡ್ತಾರೆ ಮುಂದೆ, ಅದೇ ಯಾವಾಗ ಏನು ಅನ್ನೋದು ಗೊತ್ತಾಗಬೇಕಾಗದೆ. ಸದ್ಯದ ಮಟ್ಟಿಗೆ ಹೋಲ್ಡ್ ಮಾಡಿದ್ದಾರೆ.